ಇವತ್ತಿನಿಂದ ಐಪಿಎಲ್ ಹಬ್ಬ ಆರಂಭ ಆಗ್ತಾ ಇದೆ. ಇವತ್ತು ಆರ್ಸಿಬಿ ವರ್ಸಸ್ ಎಸ್ಆರ್ಎಚ್ ಐಪಿಎಲ್ ಪಂದ್ಯಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಹೈ ವೋಲ್ಟೇಜ್ ಪಂದ್ಯ ಇದು. ಈ ಒಂದು ಪಂದ್ಯ ವೀಕ್ಷಣೆಗೆ ಪ್ರೇಕ್ಷಕರು ಕಾತರದಿಂದ ಕಾಯ್ತಾ ಇದ್ದಾರೆ. ಹಾಗಾಗಿ ಚಿನ್ನಸ್ವಾಮಿ ಮೈದಾನದ ಸುತ್ತಮುತ್ತ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ಚಿನ್ನಸ್ವಾಮಿ ಮೈದಾನದಲ್ಲಿ ಇಂದು ಮೊದಲ ಪಂದ್ಯ ನಡೆಯುತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಂನತ್ತ ಕ್ರಿಕೆಟ್ ಅಭಿಮಾನಿಗಳು ಎಂಟ್ರಿ ಕೊಡ್ತಾ ಇದ್ದಾರೆ. ಇವತ್ತು ಬೆಳಗ್ಗೆಯಿಂದ ಸ್ಟೇಡಿಯಂನತ್ತ ಬರ್ತಾ ಇರುವಂತಹ ಕ್ರಿಕೆಟ್ ಫ್ಯಾನ್ಸ್ ಸ್ಟೇಡಿಯಂ ಸುತ್ತಮುತ್ತ ಬ್ಯಾರಿಕೇಡ್ ಹಾಕಿದ್ದಾರೆ ಪೊಲೀಸರು. ಬರೋಬ್ಬರಿ 2,000ಕ್ಕೂ ಹೆಚ್ಚು ಪೊಲೀಸರ ಭದ್ರತೆ ಕೂಡ ಇಲ್ಲಿ ನಿಯೋಜನೆ ಮಾಡಲಾಗಿದೆ. ಇವತ್ತಿಂದ ಐಪಿಎಲ್ ಹಬ್ಬ ಆರಂಭ ಆಗ್ತಾ ಇದೆ. ಇವತ್ತು ಮೊದಲನೇ ಪಂದ್ಯ ಆರ್ಸಿಬಿ ವರ್ಸಸ್ ಎಸ್ಆರ್ಎಚ್. ಈ ಒಂದು ಐಪಿಎಲ್ ಪಂದ್ಯಕ್ಕೆ ಈಗಾಗಲೇ ಕೌಂಟ್ ಡೌನ್ ಶುರುವಾಗಿದೆ. ಕ್ರೀಡಾ ಅಭಿಮಾನಿಗಳಿಗೆ ಕ್ರಿಕೆಟ್ ಫ್ಯಾನ್ಸ್ ಇವಾಗ ಚಿನ್ನಸ್ವಾಮಿ ಸ್ಟೇಡಿಯಂನತ್ತ ತೆರಳುತ್ತಾ ಇದ್ದಾರೆ. ಅದು ಕೂಡ ಐಪಿಎಲ್ ಮ್ಯಾಚ್ ಅಲ್ಲಿ ಆರ್ಸಿಬಿ ಮ್ಯಾಚ್ ಇದೆ ಅಂತಂದ್ರೆ ಜನ ಅತಿ ಹೆಚ್ಚಾಗಿ ಹೋಗ್ತಾರೆ. ಇವತ್ತು ಬೆಳಗ್ಗೆಯಿಂದ ಸ್ಟೇಡಿಯಂನತ್ತ ಬರ್ತಾ ಇದ್ದಾರೆ ಕ್ರಿಕೆಟ್ ಫ್ಯಾನ್ಸ್. ಸ್ಟೇಡಿಯಂ ಸುತ್ತಮುತ್ತ ಏನೆಲ್ಲ ವ್ಯವಸ್ಥೆ ಬೇಕು ಎಲ್ಲವೂ ಕೂಡ ಮಾಡಲಾಗಿದೆ. ಈಗಾಗಲೇ ನಮ್ಮ ಗೃಹ ಇಲಾಖೆಯಿಂದ ಬರೋಬ್ಬರಿ 2,000ಕ್ಕೂ ಹೆಚ್ಚು ಪೊಲೀಸರ ಭದ್ರತೆ ಕೂಡ ಇಲ್ಲಿ ನಿಯೋಜನೆ ಮಾಡಲಾಗಿರುವಂಥದ್ದು. ಸ್ಟೇಡಿಯಂ ಸುತ್ತಮುತ್ತ ಖಾಕಿ ತುಂಬಾ ಅಲರ್ಟ್ ಆಗಿದ್ದಾರೆ. ಕಾರಣ ಕಳೆದ ಬಾರಿ ನಡೆದಿರುವಂತಹ ದುರ್ಘಟನೆ ಅಥವಾ ಅಂತಹ ಒಂದು ಅಹಿತಕರ ಘಟನೆ ನಡೀಬಾರದು ಅಂತ ಹೇಳಿ ಇವತ್ತು ಪೊಲೀಸರು ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಎಂಟ್ರಿ ಗೇಟ್ ಇರ್ಬೋದು, ಎಕ್ಸಿಟ್ ಗೇಟ್ ಇರ್ಬೋದು, ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು, ಎಲ್ಲಾ ವಿಚಾರವನ್ನು ಕೂಡ ಈಗ ಗಮನದಲ್ಲಿ ಇಟ್ಕೊಂಡು ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳು ಈಗ ನಡೆದಿದೆ. ಹಾಗಾಗಿ ಇನ್ನೇನು ಇವತ್ತು ಸಂಜೆ 7ವರೆಗೆ ಈ ಒಂದು ಪಂದ್ಯ ಆರಂಭ ಆಗುತ್ತೆ. ಹಾಗಾಗಿ ಈಗಾಗಲೇ ಬೆಳಗ್ಗಿನಿಂದಲೇ ಕ್ರಿಕೆಟ್ ಅಭಿಮಾನಿಗಳು ಚಿನ್ನಸ್ವಾಮಿ ಸ್ಟೇಡಿಯಂನತ್ತ ಹೊರಟಿದ್ದಾರೆ. ಕಳೆದ ಬಾರಿ ಆ ಒಂದು ಅಹಿತಕರ ಘಟನೆ ನಡೆದ ನಂತರ ಇದು ಮೊದಲನೇ ಮ್ಯಾಚ್ ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೀತಾ ಇರುವಂಥದ್ದು. ಹಾಗಾಗಿ ಎಲ್ಲಾ ರೀತಿಯಾದಂತಹ ಸಿದ್ಧತೆ ಸ್ಟೇಡಿಯಂ ಸುತ್ತಮುತ್ತ ಖಾಕಿ ಕಟ್ಟೆಚ್ಚರವನ್ನ ವಹಿಸಿದೆ. ಅದರಲ್ಲೂ ಕೂಡ ಆಂಬ್ಯುಲೆನ್ಸ್ ವ್ಯವಸ್ಥೆ ಇರಬಹುದು ಅಥವಾ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲವೂ ಕೂಡ ಮಾಡಲಾಗ್ತಾ ಇದೆ. ಇನ್ನು ಈ ಬಾರಿ ಒಟ್ಟು 500 ಸಿಸಿಟಿವಿ ಕ್ಯಾಮೆರಾಗಳ ಕಣ್ಗಾವಲು ಇರಲಿದೆ. ಕ್ರೀಡಾಂಗಣ ಒಳಗೆ ಹಾಗೂ ಹೊರಗೆ 9 ಆಂಬ್ಯುಲೆನ್ಸ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ವೈದ್ಯರು, ವೈದ್ಯಕೀಯ ಸಿಬ್ಬಂದಿ ತುಂಬಾ ಅಲರ್ಟ್ ಆಗಿದ್ದಾರೆ. ಇವಾಗ ಎಂಟ್ರಿ ಮತ್ತೆ ಎಕ್ಸಿಟ್ ಗೇಟ್ಗಳನ್ನ ಹಿಂದಿಗಿಂತ ವಿಸ್ತರಣೆ ಮಾಡಲಾಗಿದೆ. ಈ ಬಾರಿ ವಿಶಾಲವಾದಂತಹ ಗೇಟ್ಗಳ ವ್ಯವಸ್ಥೆ ಮಾಡಲಾಗಿದೆ. ಗರುಡ ಟೀಮ್ ಎಸ್ಡಿಆರ್ಎಫ್ ಜೊತೆ ಪೊಲೀಸರಿಂದ ಬಂದೋಬಸ್ತ್ ಮಾಡಲಾಗಿದೆ. ಕಳೆದ ಬಾರಿ 11 ಜನ ಏನು ಮೃತಪಟ್ಟಿದ್ರಲ್ಲ, ಅದರಲ್ಲಿ ಪ್ರಮುಖವಾಗಿ ಕಾರಣ ಕೇಳಿ ಬಂದಿದ್ದು ಅಲ್ಲಿ ಆಂಬ್ಯುಲೆನ್ಸ್ ವ್ಯವಸ್ಥೆ ಇರಲಿಲ್ಲ, ವೈದ್ಯಕೀಯ ವ್ಯವಸ್ಥೆ ಇರಲಿಲ್ಲ. ಹಾಗಾಗಿ 11 ಜನರ ಪ್ರಾಣ ಹೋಯಿತು ಅಂತ ಹೇಳಿ. ಹಾಗಾಗಿ ಈ ಬಾರಿ ಅದರಲ್ಲಿ ಯಾವುದೇ ರಿಸ್ಕ್ ಅನ್ನ ತಗೊಳ್ತಾ ಇಲ್ಲ. ಈ ಬಾರಿ 500 ಸಿಸಿಟಿವಿ ಕ್ಯಾಮೆರಾ ಇರುತ್ತೆ. ಅದಾದ ನಂತರ ಕ್ರೀಡಾಂಗಣ ಒಳಗೆ ಮತ್ತೆ ಹೊರಗೆ ಎರಡೂ ಭಾಗಗಳಲ್ಲಿ 9 ಆಂಬ್ಯುಲೆನ್ಸ್ ರೆಡಿ ಇರುತ್ತೆ. ವೈದ್ಯರು ಇರ್ತಾರೆ, ವೈದ್ಯಕೀಯ ಸಿಬ್ಬಂದಿಯವರು ಇರ್ತಾರೆ. ಹಾಗಾಗಿ ಎಲ್ಲರೂ ಕೂಡ ಅಲರ್ಟ್ ಆಗಿರುವಂಥದ್ದು. ಅದರಲ್ಲೂ ಕೂಡ ಕೆಲವೊಂದು ಪಾರ್ಕಿಂಗ್ ವ್ಯವಸ್ಥೆಯಲ್ಲೂ ಕೂಡ ಬಹಳಷ್ಟು ಚೇಂಜಸ್ ಮಾಡಿದ್ದಾರೆ. ಎಂಟ್ರಿ ಮತ್ತು ಎಕ್ಸಿಟ್ ಗೇಟ್ಗಳನ್ನು ಈ ಹಿಂದೆ ಎಂಟ್ರಿ ಗೇಟ್ ತುಂಬ ಚಿಕ್ಕದಾಗಿದೆ. ಹಾಗಾಗಿ ಅಲ್ಲಿ ಹೋಗ್ಲಿಕ್ಕೆ ಜನ ತುಂಬ ಜಾಸ್ತಿ ಬರ್ತಾರೆ. ಆಗ ಒಂದು ಸಂದರ್ಭದಲ್ಲಿ ಅಲ್ಲಿ ನೂಕು ನುಗ್ಗಲು ಆರಂಭ ಆಗುತ್ತೆ ಅಂತ ಹೇಳಿ ಕಳೆದ ಬಾರಿಯೂ ಕೂಡ ಅದೇ ಕಾರಣ ಗೊತ್ತಾಗಿತ್ತು. ಹಾಗಾಗಿ ಈ ಬಾರಿ ಆ ಒಂದು ಗೇಟ್ಗಳನ್ನು ಕೂಡ ಸ್ವಲ್ಪ ವಿಶಾಲವಾಗಿ ವಿಸ್ತರಣೆ ಮಾಡಿದ್ದಾರೆ. ಈ ಬಾರಿ ವಿಶಾಲವಾದಂತಹ ಗೇಟ್ಗಳ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಗರುಡ ಟೀಮ್ ಎಸ್ಡಿಆರ್ಎಫ್ ಜೊತೆ ಪೊಲೀಸರು ಎಲ್ಲಾ ರೀತಿಯಾದಂತಹ ಬಂದೋಬಸ್ತ್ ಮಾಡಿಕೊಂಡಿದ್ದಾರೆ. ಸ್ಟೇಡಿಯಂ ಸುತ್ತಮುತ್ತ 2,000ಕ್ಕೂ ಹೆಚ್ಚು ಪೊಲೀಸರು ಇರ್ತಾರೆ ಈ ಬಾರಿ. ಅದರಲ್ಲೂ ಕೂಡ ಸುಮ್ಮನೆ ಹೋಗಿ ಗುಂಪು ಕಟ್ಕೊಂಡು ನಿಂತ್ಕೊಳ್ಳೋದು ಅಥವಾ ಟಿಕೆಟ್ ಇಲ್ಲ, ಮ್ಯಾಚ್ ನೋಡೋದಿಲ್ಲ ಅಂತಂದ್ರೂ ಸುಮ್ಮನೆ ಅಲ್ಲಿ ಹೋಗೋದು ಅದೆಲ್ಲವೂ ಕೂಡ ಈ ಬಾರಿ ನಡೆಯೋದಿಲ್ಲ ಅಂತ ಹೇಳಿ ಈಗಾಗಲೇ ಸೀಮಂತ್ ಕುಮಾರ್ ಸಿಂಗ್ ಅವರು ಎಚ್ಚರಿಕೆಯನ್ನ ಕೊಟ್ಟಿದ್ರು. ಹಾಗಾಗಿ ಅದರಂತೆ ಎಲ್ಲಾ ಸಿದ್ಧತೆಗಳು ನಡೆದಿದೆ. ಇವತ್ತು ಸಂಜೆ 7ವರೆಗೆ ಮೊದಲನೇ ಪಂದ್ಯ ನಡೆಯುತ್ತೆ. ಹಾಗಾಗಿ ಇಲ್ಲಿ 7 ಸ್ಪೆಷಲ್ ಸ್ಕ್ವಾಡ್ ಕೂಡ ನಿಯೋಜನೆ ಮಾಡಿರುವಂಥದ್ದು ಪೊಲೀಸರು. ಸ್ಟೇಡಿಯಂ ಸುತ್ತಮುತ್ತ ಏನೆಲ್ಲ ವ್ಯವಸ್ಥೆ ಬೇಕು ಎಲ್ಲ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಕೂಡ ಇಲ್ಲಿ ಐಪಿಎಲ್ ಮ್ಯಾಚ್ ನಡೆಯುತ್ತೆ ಅಂತಂದ್ರೆ ಇನ್ನು ಟ್ರಾಫಿಕ್ ಕಿರಿಕಿರಿ ಅಂತೂ ತುಂಬಾ ಜಾಸ್ತಿ ಆಗುತ್ತೆ. ಹಾಗಾಗಿ ಕೆಲವೊಂದು ಝೋನ್ಗಳನ್ನ ಮಾತ್ರ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದಾರೆ. ಎಲ್ಲೆಲ್ಲಿ ಮಾತ್ರ ಇವರು ಪಾರ್ಕಿಂಗ್ ಮಾಡ್ಲಿಕ್ಕೆ ಅವಕಾಶ ಇರಬಹುದು ಅಂತ ಹೇಳಿ. ಇನ್ನು ಬೇರೆ ಜಾಗದಲ್ಲೆಲ್ಲ ಪಾರ್ಕಿಂಗ್ ಮಾಡೋ ಹಾಗಿಲ್ಲ. ಅದು ಕೂಡ ಪೊಲೀಸರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇದರಿಂದ ಕೂಡ ಅಲ್ಲಿ ಬರುವಂತಹ ಕ್ರೀಡಾ ಅಭಿಮಾನಿಗಳಿಗೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಈ ರೀತಿಯಾದಂತಹ ಒಂದು ವಿಶೇಷ ಮಾರ್ಗಸೂಚಿಯನ್ನ ಬೆಂಗಳೂರು ಟ್ರಾಫಿಕ್ ಪೊಲೀಸರು ಕೂಡ ಬಿಟ್ಟಿರುವಂಥದ್ದು. ನಿಗದಿಪಡಿಸಿರುವಂತಹ ಸ್ಥಳಗಳಲ್ಲಿ ಮಾತ್ರ ಪಾರ್ಕಿಂಗ್ ಮಾಡಬೇಕಾಗತ್ತೆ. ಎಲ್ಲೆಂದರಲ್ಲಿ ಪಾರ್ಕಿಂಗ್ ಮಾಡಿ ಹೋಗೋ ಹಾಗಿಲ್ಲ. ಸಾರ್ವಜನಿಕರಿಗೆ ಪರ್ಯಾಯ ಮಾರ್ಗ ಬಳಸುವಂತೆ ಮನವಿ ಕೂಡ ಮಾಡಿದ್ದಾರೆ. ಬೆಂಗಳೂರು ಸಂಚಾರಿ ಪೊಲೀಸರು ಕೊಟ್ಟಿರುವಂತಹ ಒಂದು ಮಾರ್ಗಸೂಚಿ ಇದು. ನಿಗದಿಪಡಿಸಿರುವಂತಹ ಸ್ಥಳಗಳಲ್ಲಿ ಮಾತ್ರ ಪಾರ್ಕಿಂಗ್ ಮಾಡಬೇಕು, ಬೇರೆ ಜಾಗಗಳಲ್ಲಿ ಪಾರ್ಕಿಂಗ್ ಮಾಡೋ ಹಾಗಿಲ್ಲ. ಅದಾದ ನಂತರ ಎಂಟ್ರಿ ಮತ್ತು ಎಕ್ಸಿಟ್ ಗೇಟ್ ಅಲ್ಲಿ ಕೇವಲ ಲಿಮಿಟೆಡ್ ಜನರಿಗೆ ಮಾತ್ರ ಇಲ್ಲಿ ಅವಕಾಶ ಇರುತ್ತೆ. ಅದರಲ್ಲೂ ಈ ಬಾರಿ ಒಟ್ಟು 500 ಸಿಸಿ ಕ್ಯಾಮೆರಾಗಳನ್ನು ಹಾಕಿರುವಂಥದ್ದು. ಗೃಹ ಇಲಾಖೆಯಿಂದ ವಿಶೇಷವಾಗಿ ಹಲವು ಬಾರಿ ಸಭೆಗಳನ್ನು ಮಾಡಿದ್ರು. ಸಭೆ ಮಾಡಿ ಅದಾದ ನಂತರ ಈಗ
ಇಂಥ ಒಂದು ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ. ಅದು ಸಿಸಿ ಕ್ಯಾಮೆರಾ ಇರಲಿ ಅಥವಾ ಆಂಬ್ಯುಲೆನ್ಸ್ ವ್ಯವಸ್ಥೆ ಇರಲಿ ಅಥವಾ ಮತ್ತೊಂದೇ ಇರಲಿ.